ಕಸಬರಿಗೆ ಇದಾದರೂ ನನಗೆ ಗುರು ಸ್ವರೂಪದಿಂದ ಗುರು ಬೋಧನೆಯನ್ನೇ ಕೊಡುತ್ತಿರುವುದು. ಅದು ಹೇಗೆಂದರೆ, ಈಗ ನಾವು ಇರುವಂಥ ಮನೆ ಅದು ಯಾವುದ್ರಿ? ಕಲ್ಲು, ಮಣ್ಣು, ಕಟ್ಟಿಗೆ ಮತ್ತು ಸಿಮೆಂಟಿನಿಂದ ಕಟ್ಟಿದಂಥ ಮನೆ. ಅಂಥ ಮನೆಯನ್ನು ಹೊಡಗುವುದು ಈ ಮದಿ ಕಸಬರಿಗೆ. ಆದರೆ ಪರಮಾತ್ಮನು ಇರುವಂತಹ ಮನೆ ಅದು ಯಾವುದ್ರಿ? ಇದು ನಮ್ಮ ಮನಸ್ಸೆಂಬ ಮನೆ. ಕಸವನ್ನೆಲ್ಲ ಹುಡುಗಿ ಚೆಲ್ಲಿ ಹಸನ ಮಾಡಿದಂಥ ಮನೆಯಲ್ಲಿ ನಾವು ಹೇಗೆ ವಾಸಿಸಲಾರೆವೋ ಹಾಗೆ ಕಸಗುಣಗಳಿಂದ ತುಂಬಿದ ಈ ನಮ್ಮ ಮನಸ್ಸೆಂಬ ಮನೆಯಲ್ಲಿ ಪರಮಾತ್ಮನು ಎಂದು ವಾಸಿಸಲಾರನು. ಕಸವನ್ನೆಲ್ಲ ಹುಡುಗಿ ಚೆಲ್ಲಿ ಹಸನ ಮಾಡದಂಥ ಮನೆಯಲ್ಲಿ ನಾವು ಹೇಗೆ ವಾಸಿಸಲಾರೆವೋ ಹಾಗೆ ಕಸಗುಣಗಳಿಂದ ತುಂಬಿದ ಈ ನಮ್ಮ ಹೃದಯ ಎಂಬ ಹೃದಯದಲ್ಲಿ ಆ ಪರಮಾತ್ಮನು ವಾಸ ಮಾಡಲಾರನು. ಕಲ್ಲು, ಮಣ್ಣು, ಕಟ್ಟಿಗೆಯಿಂದ ಕಟ್ಟಿರುವಂತಹ ಮನೆಯನ್ನು ಹುಡುಗೋದು ಈ ಕಸಬರಿಗೆ. ಆದರೆ ಈ ನಮ್ಮ ಹೃದಯ ಅನ್ನುವಂಥ ಮನೆಯನ್ನು ಹುಡುಗೋದು ಅದು ಯಾವ ಕಸಬರಿಗೆ ರೀ? ಅದು ವೈರಾಗ್ಯ ಅನ್ನುವಂಥ ಕಸಬರಿಗೆ. ವೈರಾಗ್ಯ ಅಂದ್ರೆ ಏನು? ತ್ಯಾಗ ಅಂದ್ರೆ ಬಿಡುವಿಕೆ. ಹೆಂಡರು, ಮಕ್ಕಳು, ಬದುಕು, ಬಾಳ್ವೆ, ತನ್ನ ಶರೀರ ಮೊದಲು ಮಾಡಿಕೊಂಡು ನಿತ್ಯ ಈ ಪ್ರಪಂಚ ಮೇಗಿನ ಮೋಹವನ್ನು ಬಿಡುವುದು. ಇಂಥ ಮೋಹ ಅನ್ನುವಂಥ ಈ ಕಸವು ಈ ನಮ್ಮ ಮನಸ್ಸಿನ ಮಣಿ ತುಂಬೆಲ್ಲ ಹರಡಿರುವುದು. ಇಂಥ ಮೋಹ ಅನ್ನುವಂಥ ಈ ಕಸವನ್ನು ಹುಡುಗಲಿಕ್ಕೆ ವೈರಾಗ್ಯ ಅನ್ನುವಂಥ ಕಸಬರಿಗೆಯನ್ನೇ ಧಾರಣ ಮಾಡು. ಅಂದರೆ ನೀನು ನಿತ್ಯ ಕೈವಲ್ಯ ಪದವಿಯನ್ನು ಹೊಂದುವಿ ಎಂದು ಈ ನನ್ನ ಕರದಲ್ಲಿ ಬಂದಿರುವ ಈ ಗುರುರೂಪ ಕಸಬರಿಗೆ ಆದರೂ ನನಗೆ ಗುರು ಸ್ವರೂಪದಿಂದ ಗುರು ಬೋಧನೆಯನ್ನೇ ಕೊಡುತ್ತಿರುವುದು. ಅದಕ್ಕಾಗಿ ಬಲ್ಲಂಥ ಜ್ಞಾನಿಗಳಿಗೆ ಈ ಜಗತ್ತೆಲ್ಲ ಗುರು ಸ್ವರೂಪವಾಗಿ ಕಾಣುತ್ತಿರುವುದು. ಗುರುರೂಪ ಬಲ್ಲಂಥ ಜ್ಞಾನಿಗಳಿಗೆ ಜಗತ್ತೆಲ್ಲ ಗುರು ಸ್ವರೂಪ. ನೋಡಮ್ಮ, ಗುರು ಅಂತ ಕಸವನ್ನು ಗುಡಿಸೋದು ಆಯ್ತು, ಇನ್ನು ಹಾಗೆ ಉಳಿದ್ರು. ಬೇಡವೆಂದು ಎಷ್ಟು ಹೇಳಿದಷ್ಟು ಹಣವನ್ನು ಕೊಟ್ಟು ಚಲೋ ಆಳನ್ನು ಇಟ್ಟುಕೊಂಡೆ. ಏನೋ ಅವನು ಮನುಷ್ಯನೇ. ಗುರು ಗುಟ್ಟಿಸಲು ನಾಯೇ ಕುಲದವನು. ಅಮ್ಮ ನಾಯಕಿ ಮತ್ತು ನಮಗಿದ್ದಿದ್ದರೆ ಈ ಮಾಯಾ ಪ್ರಪಂಚದ ಪಂಜರದಲ್ಲಿ ಸಿಕ್ಕು ನಾವೇಕೆ ಬಳಲುತ್ತಿದ್ದೇವಮ್ಮ. ಏನು ಜೀವನ, ಏನೆನ್ನವಿ? ನಮಗೆ ಆ ನಾಯಕಿ ಮತ್ತು ಸಹ ಇಲ್ಲವೇ? ಏನೆನ್ನವಿ? ಇಲ್ಲ ತಾಯಿ, ಈ ಮನುಷ್ಯರಿಗೆ ನಾಯಕಿ ಮತ್ತು ಸಹ ಇಲ್ಲ. ಹೀಗೆ ಅನ್ನ ಹಾಕಿ ಸಲುತ್ತಿರುವ ಯಜಮಾನನು ಕೂಡ ಅದು ನಾಯಿ, ಅದು ಪ್ರೇಮಲ ಹೇಗೆ ನಡೆದುಕೊಳ್ಳುತ್ತದೆ? ಹೇಗೆ ನಡೆದುಕೊಳ್ಳುತ್ತದೆ? ಆ ಮಾಲೀಕನು ತನ್ನ ಮಾಲೀಕನ ಹತ್ತಿರ ಆತನ ಮನೆಯನ್ನು ಕಾಯುತ್ತಾ ಆತನು ಹೇಳಿದಂತೆ ಕೇಳುತ್ತಾ ವಿಶ್ವಾಸದಿಂದ ಹೋಗುತ್ತಾ ಆತ ಮನೆಯ ಬಾಗಿಲ ಬಳಿ ಬಿದ್ದುಕೊಂಡಿರುತ್ತದೆ. ಪ್ರೇಮಲಾ, ಅಂದ ಮೇಲೆ ಅನ್ನ ಕೊಟ್ಟು, ವಸ್ತ್ರ ಕೊಟ್ಟು, ಮಳಿ ಬೆಳೆಯನ್ನು ಕೊಟ್ಟು ಆ ಸಲುತ್ತಿರುವಂತ ಅಂತ ಪರಮಾತ್ಮನ ಉಪಕಾರವನ್ನು ಆ ನಾಯಿಯಂತೆ ಸ್ಮರಿಸದ ನಮಗೆ ನಾಯಿಕಿ ಮತ್ತು ಎಲ್ಲಿಂದ ಬರಬೇಕು ಪ್ರೇಮಲಾ? ಅನ್ನ ಕೊಟ್ಟು, ವಸ್ತ್ರ ಕೊಟ್ಟು, ಮಳೆ ಬೆಳೆಗಳನ್ನು ಕೊಟ್ಟು ಸಲುತ್ತಿರುವ ಆ ಪರಮಾತ್ಮನ ಉಪಕಾರವನ್ನು ನನ್ನಂತೆ ಸ್ಮರಿಸಿರಿ ಮತ್ತು ನನ್ನಂತೆ ಆತನಲ್ಲಿ, ಆ ಪರಮಾತ್ಮನಲ್ಲಿ ನಂಬಿಕೆ ಉಳ್ಳವರಾಗಿರಿ ಎಂದು ಆ ನಾಯಿಯಾದರೂ ನಮಗೆ ಗುರು ಸ್ವರೂಪದಿಂದ ಗುರುಬೋಧೆಯನ್ನೇ ಕೊಡುತ್ತಿರುವುದು. ಅದಕ್ಕಾದರೂ ನಾನು ಗುರುಭಾವದಿಂದ ನಮಸ್ಕಾರ ಮಾಡುತ್ತೇನೆ ಮತ್ತು ಅದರಿಂದ ನಾನು ಗುರುಬೋಧೆಯನ್ನು ಹೊಂದುತ್ತೇನೆ. ತಾಯಿ, ಏನು ಮೂರ್ಖ,
ನಿನ್ನನ್ನು ಶಾಸ್ತ್ರಗಳನ್ನು ಕೇಳಲಿಕ್ಕೆ ಇಟ್ಟುಕೊಂಡಿಲ್ಲ. ನಾವು ಹೇಳಿದ್ದನ್ನು ಕೇಳಲಿಕ್ಕೆ, ಮಾಡದನ್ನು ಮಾಡಲಿಕ್ಕೆ ಇಟ್ಟುಕೊಂಡಿದ್ದೇವೆ. ಹೌದಮ್ಮ. ಇಲ್ಲದ ದೊಡ್ಡ ಸ್ಥಾನವನ್ನು ನನ್ನ ಮುಂದೆ ಕೊಚ್ಚಬೇಡ. ಏಪ್ರಿಬಿಲ ಇಲ್ಲ ತಾಯಿ ಇಲ್ಲ. ಏಕೆ ನನ್ನ ಕೈಕಾಲುಗಳು ಹರಿಯಲಿಕ್ಕೆ ಹತ್ತಿರವು. ಹೌದಮ್ಮ. ಆ ಎಣ್ಣೆ ಬಟ್ಟಲನ್ನು ಈ ಮೂರ್ಖನ ಕೈಯಲ್ಲಿ ಕೊಡು. ಹಾ. ಕಾಲಗಳನ್ನು ತಿಕ್ಕಿ ನರಗಳನ್ನು ಸರಿಪಡಿಸಲಿ. ಬಿಸು ನಮ್ಮ ಆ ಎಣ್ಣೆ ಬೆಟ್ಟ ತಗೊಂಡ್ ಬಾ. ನನ್ನ ತಾಯಿಯ ಕೈಕಾಲುಗಳು ಹರಿಲಿಕ್ಕತ್ತವೆ, ಅದನ್ನ ನಿಜವನ್ನ ಕೈಯಾಗ ಕೊಡು. ನನ್ನ ತಾಯಿಯ ಕೈಕಾಲುಗಳನ್ನ ಏ ಹಾಗಲ್ಲ, ನಿಜವನ್ನ ತೆಗೆದುಕೋ ಈ ತೈಲವನ್ನ. ಆ ತೈಲವನ್ನು ತೆಗೆದುಕೊಂಡು ನನ್ನ ತಾಯಿ ಕೈಕಾಲುಗಳನ್ನ ಚೆನ್ನಾಗಿ ತೆಕ್ಕು. ತಾಯಿ ತಾರಮ್ಮ, ನನ್ನ ಸದ್ಗುರು ತೋರಿಸಿಕೊಟ್ಟಿರುವ ನನ್ನ ಮೇಲೆ ನೀವೇ ನನ್ನ ಗುರುಗಳು. ನಿಮ್ಮ ಪಾದ ನನ್ನ ಸದ್ಗುರುನಾಥನ ಪಾದ ಸೇವೆ ಇದ್ದ ಹಾಗೆ ನಿಮ್ಮ ಪಾದ ಸೇವೆಯನ್ನು ನಾನು ಭಕ್ತಿಪೂರ್ವಕವಾಗಿ ಮಾಡುತ್ತೇನೆ. ತೆಕ್ಕಪ್ಪ ತೆಕ್ಕೇನು ಕಾಣುವಗೋ ಸಾಂಬ ಪೂರ್ವಾಜೇವ ತುಂಬೆ ತುಳಗುವದೆಂಬ ಅನುಭವ ತಿಳಿದವನೇ ನಿಜ ದೇವ. ತಿಳಿದವನೇ ನಿಜ ದೇವ. ತೋರುವದಾಗಿನ
ಈ ಲೋಕದಲ್ಲಿ ಮಹಾತ್ಮರೆನಿಸಿಕೊಂಡವರು ಅಥವಾ ಸ್ಥಿತಪ್ರಜ್ಞನೆನಿಸಿಕೊಂಡವರು ಅಥವಾ ಸಜ್ಜನರೆನಿಸಿಕೊಂಡವರು ಅವರು ಹೇಗಿರ್ತಾರೆ ಅಂದರೆ, ಇದು ಹಾವು, ಇದು ಗೋವು, ಇದು ವಿಷವು, ಇದು ಅಮೃತವು, ಇದು ಅಲ್ಲದ ವಸ್ತು, ಇದು ಸಲ್ಲದ ವಸ್ತು ಎಂಬ ಯಾವ ಭೇದ ಭಾವಗಳನ್ನು ಮಾಡದೆ ಈ ಸರ್ವ ಜಗತ್ತನ್ನು ಮತ್ತು ಈ ಸರ್ವ ಜಗತ್ತಿನಲ್ಲಿರುವ ಜೀವರಾಶಿಗಳನ್ನು ತನ್ನಂತೆ ಅಥವಾ ತಾನೇ ಎಂದು ಏಕರೂಪವಾಗಿ ಕಾಣುತ್ತಿರುವರು. ಅದಕ್ಕಾಗಿ ಅವರು ಮಹಾತ್ಮರೆನಿಸಿಕೊಂಡು ಜೀವನ್ಮುಕ್ತರೆನಿಸಿಕೊಂಡು ಶ್ರೇಷ್ಠ ದೇವತೆಗಳೆಂದು ಎನಿಸಿಕೊಂಡು ಅವರು ಲೋಕಪೂಜ್ಯರಾಗಿ ಮೆರೆಯುತ್ತಾರೆ. ಅದರಂತೆ ಇವರು ಬ್ರಾಹ್ಮಣರು ಮತ್ತು ಇವರು ಹರಿಜನರು, ಇದು ಅಲ್ಲದ ವಸ್ತು, ಇದು ಸಲ್ಲದ ವಸ್ತು, ಇದು ನಾನು ಮುಟ್ಟುವ ವಸ್ತು, ಇದು ನಾನು ಮುಟ್ಟದ ವಸ್ತು ಎಂಬ ಯಾವ ಭೇದ ಭಾವಗಳನ್ನು ಮಾಡದೆ ಸರ್ವರಿಗೂ ಸಮಭಾವದಿಂದ ಸಮಪ್ರಕಾಶವನ್ನು ಕೊಡುವುದರಿಂದ ಆ ಸೂರ್ಯನು ಸೂರ್ಯನಾರಾಯಣನೆಂದೆನಿಸಿಕೊಂಡು ಅವನಾದರೂ ಜಗತ್ಪೂಜನಾಗಿ ಮೆರೆಯುತ್ತಾನೆ. ಅದರಂತೆ ಸರ್ವರಿಗೂ ಸಮಭಾವದಿಂದ ಸಮಾನ ಆಶ್ರಯವನ್ನು ಕೊಡುವುದರಿಂದ ಈ ಭೂಮಾತೆ ಭೂದೇವಿ ಎನಿಸಿಕೊಂಡು ಅವಳಾದಳು ಜಗತ್ಪೂಜೆಗಳಾಗಿ ಮೆರೆಯುತ್ತಾರೆ. ಅದರಂತೆ ಊಚ ನೀಚರ ಮನೆಗಳು ಎನ್ನದೆ ಸರ್ವ ವಸ್ತುಗಳನ್ನು ಮುಟ್ಟಿ ಸರ್ವರ ಮನೆಯಲ್ಲಿ ಸಮಭಾವದಿಂದ ಸಂಚಾರ ಮಾಡುತ್ತಿರುವುದರಿಂದ ಆ ವಾಯು ದೇವನೆಂದೆನಿಸಿಕೊಂಡು ಅವನಾದರೂ ಜಗತ್ಪೂಜನಾಗಿ ಮೆರೆಯುತ್ತಾನೆ. ಅದರಂತೆ ಅವನಾದರೂ ಇವರು ಊಚರು ಇವರು ನೀಚರು ಅನ್ನದೆ ಯಾವ ಭೇದಭಾವವನ್ನು ಮಾಡದೆ ಸರ್ವರ ಮನೆಯಲ್ಲಿ ಸಮಭಾವದಿಂದ ಜ್ಯೋತಿ ಬೆಳಗಿಸುತ್ತಾನೆ. ಅದಕ್ಕಾಗುವ ಅವನಾದರೂ ಶ್ರೇಷ್ಠ ದೇವತೆ ಎಂದೆನಿಸಿಕೊಂಡು ಅವನಾದರೂ ಜಗತ್ಪೂಜ್ಯನಾಗಿದ್ದಾನೆ. ಇಂತಿಂಥವರು ಇವರು ಪ್ರತ್ಯಕ್ಷ ಕಣ್ಣಿ ಕಾಣಿಗೂ ದೇವರುಗಳು. ಇವರು ಪೂಜ್ಯರು ಮತ್ತು ಇವರು ಅಪೂಜ್ಯರೆಂಬ ಯಾವ ಭೇದ ಭಾವಗಳನ್ನು ಇಡದೆ ಸಮತಾವಾದವನ್ನು ಪ್ರಕಟಿಸುತ್ತಿರುವಲು ಇಂಥ ದೇವರಲ್ಲದ ದೇವಿನ ಕಿಮ್ಮತ್ತು ಇಲ್ಲದಂತಹ ಈ ಭೇದವಾದಿಗಳೆಂಬ ಹಾದಿಗಳರು ಅಸ್ಪೃಶ್ಯರು. ಈ ಸ್ಪೃಶ್ಯರು ನಾವು ಮಾತ್ರ ಪುನಃ ಅಸ್ಪೃಶ್ಯರೆಂಬ ಈ ಭೇದ ಭಾವಗಳನ್ನು ಹುಟ್ಟಿಸಿ ಆರಿಗೂ ಮುರಿಯಲಿಕ್ಕೆ ಬಾರದಂತಹ ಏಕಕಟ್ಟನ್ನು ಕಟ್ಟಿನಿಂದ ಬಿಗಿಯಲ್ಪಟ್ಟ ಈ ಭಾರತ ಮಾನವ ಕೋಟಿಗಳಲ್ಲಿ ಒಂದೊಂದು ಜಾತಿಯನ್ನು ಬೇರೆ ಬೇರೆಯಾಗಿ ಬಗೆದು ಈ ಪರತಂತ್ರ ಅನ್ನುವಂತಹ ಪಂಜರದಲ್ಲಿ ಚೆಲ್ಲಿಬಿಟ್ಟಿರುವರು. ಈ ಭೇದವಾದವು ಆ ಜಗತ್ಕರ್ತನ ಕಟ್ಟಳಿಗೆ ಅದು ತೀರಾ ವಿರೋಧವಾಗಿ ಪರ ಕಷ್ಟಗಳಿಗೆ ಮೂಲ ಕಾರಣವಾದದ್ದರಿಂದ ಮಹಾತ್ಮರೆನಿಸಿಕೊಂಡಿರುವಂತಹ ಆ ಸಜ್ಜನರು ಈ ಸರ್ವ ಜಗತ್ತನ್ನು ಜಗತ್ತಿನಲ್ಲಿರುವ ಜೀವರಾಶಿಗಳನ್ನು ತನ್ನಂತೆ ಅಥವಾ ತಾನೇ ಎಂದು ಏಕರೂಪವಾಗಿ ಕಾಣುತ್ತಿರುವರು. ಇದು ಅಲ್ಲದೆ ಅವರು ಮಹಾತ್ಮರ ಹೃದಯ ಅಂದರೆ ಎಷ್ಟು ಕರುಣ ಇರ್ತದೆ ಅಂತಂದರೆ, ಆವ ಸುಖವು ಬಯಸುವುದಿಲ್ಲ, ಆವ ವಿಷಯಕ್ಕೂ ಅವರು ಹೋಗುವುದಿಲ್ಲ. ಆವ ಸುಖವು ಬಯಸುವುದಿಲ್ಲ, ಕಷ್ಟ ಬಂದರೆ ಅವರು ಕುಗ್ಗುವುದಿಲ್ಲ, ಸುಖವು ಬಂದರೆ ಅವರು ಹಿಗ್ಗುವುದಿಲ್ಲ. ಜಗತ್ತನ್ನು ಸರ್ವಾತ್ಮ ಭಾವದಿಂದ ಕಾಣುತ್ತಾರೆ. ಅದಕ್ಕಾಗಿ ಅವರು ಜಗತ್ಪೂಜ್ಯರಾಗಿದ್ದಾರೆ. ಆ ಮಹಾತ್ಮರು ಆ ಪರಮಾತ್ಮನಿಗೆ ತನು ಮನ ಧನ ಅಲ್ಲದೆ ತನ್ನ ಶರೀರವನ್ನೇ ಅವನಿಗೆ ಅರ್ಪಿಸಿ ತನ್ನಲ್ಲೇ ಅವರು ಐಕ್ಯ ಆಗಿಬಿಟ್ಟಿರ್ತಾರೆ. ಅದಕ್ಕಾಗಿ ಅವರು ಜಗತ್ಪೂಜ್ಯರಾಗಿದ್ದಾರೆ. ಆ ಮಹಾತ್ಮರು ಅವರಲ್ಲಿ ತಾಯಿ ಹೃದಯ ಇರ್ತದೆ. ಯಾವುದಾದ್ರೂ ಒಂದು ನಾಯಿಗೆ ಹೊಡೆದರೆ ಅದು ನನಗೇ ಪೆಟ್ಟು ಬಿದ್ದಂತೆ ಅವರು ಮರುಗುತ್ತಾರೆ. ಅವರ ತಾಯಿ ಹೃದಯ ಇರ್ತದೆ. ಅದಕ್ಕಾಗಿ ಅವರು ಮಹಾತ್ಮರು ಎನಿಸಿಕೊಂಡಿರ್ತಾರೆ. ಅದಕ್ಕಾಗಿ ಎನ್ನಾತ್ಮೀಯ ಬಂಧುಗಳೇ, ನಾವು ನೀವೆಲ್ಲರೂ ಕೂಡಿ ಆ ಸದ್ಗುರುನಾಥನ ಸೇವೆಯನ್ನು ಮಾಡಿ ಆತನ ಕರುಣಿಗೆ ಪಾತ್ರರಾಗೋಣ. ಇರಲಿ, ಈ ಪಾತ್ರದವರಿಂದ ನಾನು ಯಾವ ಥರದನ್ನು ಗುರುವ ಬೋಧೆಯನ್ನು ಹೊಂದಿ ನನ್ನನ್ನು ನಾನು ತಿದ್ದಿಕೊಳ್ಳಬೇಕಾಗಿ ಅದರಂತೆ ಇವರು ಪಾತ್ರದವರೇ ಇರಲಿ, ಯಾತ್ರದವರೇ ಇರಲಿ. ಯಾಕೆಂದರೆ ಸರ್ವ ಜಗತ್ತನ್ನು ಗುರುಸ್ವರೂಪವಾಗಿ ಕಾಣುವ ನಾನು. ಇವರು ಎಂಥವರಿದ್ದರೆ ನನಗೇನು ಸಂಬಂಧ? ನನ್ನ ಗುರುವಿನ ಆಜ್ಞೆ ಪ್ರಕಾರ ಇವರನ್ನು ಸೇವೆ ಮಾಡುವುದೇ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ಇವರ ಸೇವೆಯನ್ನು ನಾನು ಭಕ್ತಿಪೂರ್ವಕವಾಗಿ ಮಾಡುತ್ತೇನೆ. ಏನು ಭಕ್ತಿಪೂರ್ವಕವಾಗಿ ಮಾಡುತ್ತಿ? ನಿಜಗುಣ, ನನ್ನ ತಾಯಿಯ ಕೈಕಾಲುಗಳನ್ನು ಚೆನ್ನಾಗಿ ತಿಕ್ಕುತ್ತೀಯೋ ಅಥವಾ ಈ ನಿನ್ನ ಡುಬ್ಬದ ಮೇಲೆ ನನ್ನ ಪಾದ ಪ್ರಯೋಗ ಮಾಡಲೇವು?
ಯಾಕಾರ ಬಂದೆವು ಮಾರಯ್ಯನ? ಓಹೋ ಓಹೋ, ಈ ಕಠಿಣ ಶರೀರವನ್ನು ಒದಿಯುವುದರಿಂದ ಮತ್ತು ತುಳಿಯುವುದರಿಂದ ತಮ್ಮ ಕೋಮಲ ಪಾದಕ್ಕೆ ಜಗಣ ನೋಡು, ಅಕ್ಕ ಮಹಾದೇವಿ ಸ್ವರೂಪದಂತಿರುವ ಈ ನಿನ್ನ ತಾಯಿಯ ಪಾದ ಸೇವೆಯನ್ನು ನಾನು ಭಕ್ತಿಪೂರ್ವಕವಾಗಿ ಮಾಡುತ್ತೇನೆ. ನನ್ನ ತಾಯಿಯ ಕೈಕಾಲುಗಳನ್ನು ತಿಕ್ಕುವುದು ಸಾಕು ನಿಜಗುಣ. ಇನ್ನು ಮೇಲೆ ನೀನು ಈ ಸುಗಂಧಯುಕ್ತವಾದಂಥ ತೈಲವನ್ನು ತೆಗೆದುಕೊಂಡು ನನ್ನ ತಾಯಿಯ ತಲೆಗೆ ಚೆನ್ನಾಗಿ ತಿಕ್ಕು. ಆಮೇಲೆ ಪಾತನಕ್ಕಿಂತ ನವಿರಾಗಿ ಹಿಕ್ಕು. ಆಮೇಲೆ ನನ್ನ ತಾಯಿಯು ಸ್ನಾನ ಮಾಡಲಿ. ನಡ್ಕೋತಿರ್ಬೇಕು ಸೂನಿ. ಹೇಳು ಬಂದ್ರೆ ತೆಗೆದ ಅವನ ಕೈಯಾಗ ಕೊಡ್ತಾನಲ್ಲ. ಸದ್ಗುರುವೇ ಎಂತ ನೀನು ಉಪಕಾರಪ್ಪ, ಎಂತೆಂತ ಉತ್ತಮ ಸೇವೆಗಳನ್ನು ನನಗೆ ದಯಪಾಲಿಸ್ತೀಯಪ್ಪ ಗುರುವೇ. ಎನಗೆ ಬಟಣ ನಾವು ಸದ್ಗುರುವೇ ಎಂತ ನೀನು ಉಪಕಾರಪ್ಪ, ಎಂತೆಂಥ ಉತ್ತಮ ಸೇವೆಗಳನ್ನು ನನಗೆ ದಯಪಾಲಿಸ್ತೀಯಪ್ಪ ಗುರುವೇ. ಕುಂಬಾರನು ಪಾತ್ರೆಗಳನ್ನು ಮಾಡುವುದಕ್ಕಾಗಿ ಮಣ್ಣಿನಲ್ಲಿ ನೀರನ್ನು ಬೇಯಿಸಿ ಅವುಗಳನ್ನು ತುಳಿದು ಹದ ಮಾಡುವಂತೆ ಸದ್ಗುರುವೇ, ಆ ನನ್ನ ಸದ್ಗುರುನಾಥನು ನನ್ನನ್ನು ಮುಕ್ತ ಪಾತ್ರೆಯನ್ನು ಮಾಡುವುದಕ್ಕೋಸ್ಕರವಾಗಿ ಇಂಥ ಬ್ರಹ್ಮರಾಕ್ಷಸಿಯರ ಅಡಿಯಲ್ಲಿ ನನ್ನನ್ನು ಇಟ್ಟು ಹೋಗಿರುವನು. ಇವರು ತುಳಿಸಿದಂತೆ ತುಳಿಸಿಕೊಂಡು, ಇವರು ತಳಿಸಿದಂತೆ ತಳಿಸಿಕೊಂಡು, ಜ್ಞಾನ ಅನ್ನುವಂಥದ್ದು ಅದನ್ನು ಜಿಗಟನ್ನುವಂಥ ರಾಡಿ ಮಾಡಿಕೊಂಡು ಗುರುವಿನ ಕರುಣಾದೃಷ್ಟಿಗೆ ನಾನು ಹದವಾಗಿ ನಿಲ್ಲುತ್ತೇನೆ. ಇದರ ತಲೆಯು ರಣಪಿಸಾಸಿಯ ತಲೆ. ಹಂಗಂದ್ರೆ ನಾ ಮನ್ಯಾಗ ಇರ್ತಿರ್ಕಿಲ್ಲ ಮಾರಾಯಣ. ನಿನ್ನ ಕಣ್ಣಿಗೆ ಕಂಡಿಲ್ಲ, ನಾ ಜ್ಞಾನ ದೃಷ್ಟಿಯಿಂದ ನೋಡೇನ, ಅದಕ್ಕೆ ಇದರ ರಣಪಿಸಾಸಿ ತಲೆಯಾಗಿ ಕಾಣದು. ಇದರ ತಲೆಯು ರಣಪಿಸಾಸಿಯ ತಲೆಯು. ನಾನು ನನ್ನ ಪೂರ್ವ ಜನ್ಮದಲ್ಲಿ ಮಾಡಿದ ಆ ಕರ್ಮದ ಫಲದಿಂದ ಈ ಬ್ರಹ್ಮರಾಕ್ಷಸಿಯ ಜನ್ಮವು ನನಗೆ ಬಂದಿದೆ. ಇಂಥ ಕರ್ಮಗಳಿಂದ ನೀನು ದೂರ ಇರೆಂದು ಈ ಜೀವಂತ ಬ್ರಹ್ಮರಾಕ್ಷಸಿಯ ತಲೆಯೂ ನನಗೆ ಪ್ರತ್ಯಕ್ಷ ಗುರು ಸ್ವರೂಪದಿಂದ ಗುರುಬೋಧನೆಯನ್ನೇ ಕೊಡುತ್ತಿರುವುದು. ಅದಕ್ಕಾಗಿ ಇದರ ತಲೆಯನ್ನು ನಾನು ಚೆನ್ನಾಗಿ ತಿಳ್ಕೊಳ್ತೇನೆ. ವಾಹ್ವಾ ತಲೆಯೇ ಎಂಥ ಭೀಕರ ಕರ್ಮಗಳಿಂದ ತುಂಬಿರುವೆ.
ಇದೇನು ಹುಟ್ಟ ಕುಡಿಯಲು ನನಗೆ ಒಮ್ಮೆಲೆ ಕಣ್ಣುಗಳು ಬಂದವು. ಎಂತ ಜಗತ್ತು, ಎಂತ ರೂಪ, ಹೊಳಪು. ಮಗಳೇ ಪ್ರೇಮಿಲಾ, ಬೇಗ ಬಾ, ಬೇಗ ಬಾ. ಯವ್ವ ಏನಾಯ್ತಮ್ಮ, ಏನಾಯ್ತು? ನನ್ನ ಮಗಳು ಹೊಟ್ಟೆ ಹೋಗೈತಿ ನೋಡವ್ವ. ಈ ಬಿಸು ಬಾಯಿ ನಮ್ಮ ಮಗು ಏನಾಗಿದೆ ನೋಡ್ಬಾ. ಮಗಳೇ ಆಗುವುದೇನು? ಏನಾಯ್ತಮ್ಮ? ಹೊಸದಾಗಿ ಈ ಲೋಕದಲ್ಲಿ ಹಿಂದೆ ಹುಟ್ಟಿ ಬಂದೆನು. ನನ್ನದ್ದು ಹೊಸ ಜನ್ಮ. ಅಮ್ಮ ಜನ್ಮ ತಾಳೆ 50 ವರ್ಷಗಳಾದ್ರು ಮುದುಕಿ ಕಾಲ ಹತ್ತೋರು ನೆಲಕ್ಕೆ. ಯಾವ ಅಂಧಕಾರ ಜಗತ್ತಿನಲ್ಲಿ ಇದ್ದರು. ಹಾ ಅಂಧಕಾರ ಜಗತ್ತನ್ನು ದಾಟಿ ಇಂದು ಹೊಸದಾಗಿ ಹುಟ್ಟಿ ಬಂದಿರು. ಹೊಸ್ದಾಗಿ ಬಂದಿ. ಮಗಳೇ ನೀನು ಎಂತ ರೂಪವಂತಿ. ನಿನ್ನ ರೂಪ ಲಾವಣಿಗಳನ್ನು ಹೊಡೆದು ಕಾಣಲಿಕ್ಕೆ ಹತ್ತುವೆ. ಮಗಳೇ ನಾನೇ ಧನ್ಯಳು. ಅಲ್ಲ ಅಮ್ಮ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನೆಗೆ ಬಹಳ ಸಂತೋಷವಾಗುತ್ತದೆ ಅಮ್ಮ. ನೀನೇನು ನಿನ್ನೆ ಮೊನ್ನೆ ಕುರುಡಿ
ಹುಟ್ಟುವಾಗಲೇ ದೇವರು ನಿನ್ನ ಕಣ್ಣುಗಳನ್ನು ಕಸಿದು ನಿನ್ನನ್ನು ಹುಟ್ಟುಗುರುಡಿಯಾಗಿರಿಸನಮ್ಮ. ಇವತ್ತು ನಿನಗೆ ಕಣ್ಣುಗಳು ಬರಬೇಕಾದ್ರೆ ಅದು ಯಾವ ಪುಣ್ಯಾತ್ಮರ ಪುಣ್ಯ ಪ್ರಭಾವದಿಂದ ಆಗಿರಬೇಕಮ್ಮ. ಮಗಳೇ, ನನಗೆ ಬಹಳ ಸಂತೋಷವಾಗುತ್ತಿದೆಯಮ್ಮ. ಹೇಳಮ್ಮ ಮಗಳೇ, ಹೇಳು. ಪುಣ್ಯವೆಂಬ ಶಬ್ದವು ಪುಸ್ತಕದಲ್ಲಿ ಮಾತ್ರ ಇರುವುದು, ಹೌದಮ್ಮ, ಆದರೆ ನಮ್ಮ ಮಸ್ತಕದೊಳಗೆ ಎಂದೂ ಬಂದಿಲ್ಲ. ನಾವು ಪುಣ್ಯನ ಮಾಡಿಲ್ಲ ಬಿಡಮ್ಮ. ಮಹಿಮೆಯು ಮಹಿಮೆಯು ಮಹಿಮಾ ಪುರುಷರಿಂದಲ್ಲದೆ ಮತ್ತಾರಿಂದ ಆಗತಕ್ಕದ್ದು ಅಲ್ಲ. ಖರೇದಮ್ಮ, ಎಲ್ಲ ಬಲ್ಲವರ ಬಾಯಿಂದ ಹೇಳಿದುಂಟು. ಹೌದಮ್ಮ. ಇದು ಅಲ್ಲದೆ ಅಮ್ಮ, ಕುರುಡರಿಗೆ ಕಣ್ಣುಗಳು ಬಂದದ್ದು, ಕಣ್ಣುಗಳು ಬಂದದ್ದು, ಮೂಕರಿಗೆ ಬಾಯಿ ಬಂದದ್ದು, ಬಾಯಿ ಬಂದದ್ದು, ಸತ್ತವರು ಪುನಃ ಹುಟ್ಟಿ ಬಂದದ್ದು ನೋಡಿ ಬಿಸು. ಬಲ್ಲವರು ಹೇಳಿದುಂಟು. ಹೌದಮ್ಮ, ನಿನ್ನ ಮಾತು ನಿಜವಿದೆಯಮ್ಮ. ಸರಿಯಾಯ್ತವ್ವ. ಅಮ್ಮ, ಇವತ್ತು ನನಗೆ ಕಣ್ಣುಗಳು ಬರಬೇಕಾದ್ರೆ ಹಾ, ಆ ನಿಜವನ್ನು ಸಾಮಾನ್ಯನಲ್ಲಮ್ಮ, ಹೌದು ಮಗಳೇ, ಆತನು ಮಹಾತ್ಮನೇ ಇದೆ ಅಮ್ಮ. ಹೌದು. ಯಾತಕ್ಕೂ ಬಾರದು ಹೇಸಿ ಹೆಂಗಸರಾದ ನಾವು ಹಾ, ಆ ಮಹಾತ್ಮನಿಗೆ ಕೊಡಬಾರದು ಹಿಂಸೆಯನ್ನು ಕೊಟ್ಟು ಮಹಾಪಾಪ ಮಾಡಿದೆವು. ಮಾಡಿದೆವು. ನಮ್ಮಿಂದ ಸರ್ವತಾ ಅಪರಾಧವಾಗಿದೆ. ಹೌದು ಮಗಳೇ. ನಾವು ಆತನಿಗೆ ಏನ್ ಮಾಡ್ತೀರಿ? ಅಲ್ಲ ಅನುಕೂಲ ಅನುಕೂಲ ಹುಡುಕಿಯಲ್ಲಿ ಹೋಗಿ ಬೇಡಿಕೊಂಡು ಎತ್ತಲ್ಲಿ ಹೋಗಿ ಅನುಕೂಲ ಆಗ್ರಿ. ಅಮ್ಮ, ಆತನನ್ನು ಬೇಡಿಕೊಳ್ಳೋಣಮ್ಮ. ಆಗ್ಲಿ ಮಗಳೇ. ಎಲ್ಲಿದ್ದಾನೆ ನೋಡೋಣಮ್ಮ. ಬಂದು ಬಂದು ಗುರುವೇ ಬಂದು ಬಾ, ಬಾ. ನಮಃ. ಉಮಾಮಹೇಶ್ವರ ದಯ ತೋರು ಕರುಣಾಳು ಗುರುದೇವನೇ, ದಯ ತೋರು ಕರುಣಾಳು ಬೇಡಿಕೊಳ್ಳೋಣಮ್ಮ. ಸಾಮಾನ್ಯ ಅಲ್ಲ ಇದು. ಗುರುದೇವನೇ ಜಯ, ಹೇ ಗುರುದೇವನೇ ದಯ ತೋರು ಗುರುದೇವನೇ, ದಯ ಹೇಗೆ ಪೂಜಿಸಲೆಂದು ನಾನರಿಯೇನಯ್ಯ, ಹೇಗೆ ಪೂಜಿಸಲೆಂದು ಹೇಗೆ ಪೂಜಿಸಲೆಂದು ನಾನರಿಯೇನಯ್ಯ, ಹೇಗೆ ಗುರುವೇ ನಿನ್ನ ಪಾದವ ನಂಬಿದೆ, ಗುರುವೇ ನಿಮ್ಮ ಚರಣವ ನಂಬಿದೆ, ಕರುಣಿಸಿ ಬಾಳಯ್ಯ, ಕರುಷನ ತೋರಯ್ಯ, ಕರುಣಿಸಿ ಕಾಪಾಡು ಗುರುದೇವನೇ, ಕರುಣಿಸಿ ಕಾಪಾಡು ಗುರುದೇವನೇ, ದಯ ತೋರು ಕರುಣಾಳು ಗುರುದೇವನೇ, ದಯ ತೋರು ಕರುಣಾಳು. ಅಮ್ಮ, ನಮ್ಮಿಂದ ಅಪರಾಧವಾಗಿದೆ. ಪಾದಕ್ಕೆ ನೀನು